ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮ್ಮ ಜೊತೆಗೆ ಯಾವ ವಿಷಯವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಕ್ಕಳನ್ನು ನಾಟ್ ಓನ್ಲಿ ದ ಎಜುಕೇಷನ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅವರನ್ನು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲೂ ಇನ್ವಾಲ್ವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋ ವಿಷಯವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮಲ್ಲಿ ಏನಾದರೂ ಸ್ವಲ್ಪ ಬೇಜಾರಾಯಿತು ಅಂತ ಹೇಳಿದ್ರೆ, ನಮಗೇನಾದರೂ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಯಿತು ಅಂತ ಹೇಳಿದ್ರೆ, ನಾವೊಂದು ರಿಫ್ರೆಶ್ಮೆಂಟ್ ಅಂತ ಹೇಗೆ ತೊಗೊಳ್ತೀವಿ, ಒಂದು ಬುಕ್ಸ್ನ ಓದೋದ್ರ ಮೂಲಕ ಅಥವಾ ಒಂದು ಪ್ಲೇಸ್ಗೆ ಹೋಗಿ ಬರೋದ್ರ ಮೂಲಕ ಅಥವಾ ಒಂದು ಮೂವಿಯನ್ನು ನೋಡೋದ್ರ ಮೂಲಕ, ಅದೇ ರೀತಿಯೇ ಮಕ್ಕಳಿಗೆ ಅವರ ನಾರ್ಮಲ್ ರುಟೀನಲ್ಲಿ ಸ್ಕೂಲ್ಗೆ ಹೋಗು ಮನೆಗೆ ಬಾ ಮನೆ ರೂಟೀನ್ ಆ್ಯಂಡ್ ಸ್ಕೂಲ್ ರೂಟೀನ್ ಅವರಿಗೂ ಕೂಡ ಕೆಲವೊಂದು ಸ್ಟ್ರೆಸ್ ಇರುತ್ತೆ. ಅವ್ರಿಗೂ ಕೂಡ ಒಂದು ಆಂಗ್ಸೈಟಿ ಅಥವಾ ಒಂದು ಕೋಪ, ಫಿಯರ್ ಎಲ್ಲನೂ ಕೂಡ ಅವರಲ್ಲೂ ಇರುತ್ತೆ. ಅದನ್ನೆಲ್ಲನೂ ಕೂಡ ಒಂದು ಹ್ಯಾಂಡ್ಲ್ ಮಾಡೋದಕ್ಕೆ ಒಂದು ವೆಪನ್ ಅಂದರೂ ತಪ್ಪಾಗಲ್ಲ, ಎಕ್ವಿಪ್ಮೆಂಟ್ ಅಂದರೂ ತಪ್ಪಾಗೋದಿಲ್ಲ. ಅವರು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಅವರ ಮೈಂಡ್ ಡಿಸ್ಟ್ರಾಕ್ಷನ್ನಿಂದ ಹೊರಗಡೆ ಬಂದು ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೋಬೇಕಂತ ಹೇಳಿದ್ರೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ಯಾವುದು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ, ಹಾಗಾದರೆ ಯಾವ್ಯಾವುದು ಬರುತ್ತೆ? ಸಿಂಗಿಂಗ್, ಡ್ಯಾನ್ಸಿಂಗ್, ಆರ್ ಎಲ್ಸ್ ಪೇಂಟಿಂಗ್, ಕಲರಿಂಗ್, ಅಥವಾ ಹೊರಗಡೆ ಕರ್ಕೊಂಡು ಹೋಗೋವ್ರನ್ನ ಆಟಾಡ್ಸ್ಕೊಂಬರೋ ಅಂಥದ್ದು, ಡೇಟಿಂಗ್, ಇದೆಲ್ಲನೂ ಕೂಡ ಅದರಲ್ಲೂ ಅವ್ರು ಇಷ್ಟಪಟ್ಟು ಮಾಡುವಂಥದ್ದು, ಇದೆಲ್ಲನೂ ಕೂಡ ಅದರಲ್ಲಿ ಬರುತ್ತೆ. ಸೊ ಮಕ್ಕಳಿಗೆ ಓದು ಅಂತ ಅನ್ನೋದೇ ಒಂದು ಕಂಟಿನ್ಯೂ ಆಗಿ ಒಂದು ರುಟೀನ್ ಅಂತ ಇರೋದ್ರಿಂದ ಸ್ವಲ್ಪ ಅವ್ರಿಗೂ ಒಂದು ರಿಲ್ಯಾಕ್ಸ್ ಅಂತ ಬೇಕಾಗಿರುತ್ತೆ. ಅವ್ರಿಗೂ ಒಂದು ಔಟ್ಬಸ್ಟ್ ಆಗೋದಕ್ಕೆ, ಅವ್ರಿಗೂ ಒಂದು ಓಪನ್ ಅಪ್ ಆಗೋದಕ್ಕೆ ಒಂದು ಸ್ಟೇಜ್ ಬೇಕಾಗಿರುತ್ತೆ. ಸೊ ನಿಮ್ಮ ಮಕ್ಕಳನ್ನು ಕೂಡ ನೀವು ಆ ಓಪನ್ನೆಸ್ ನೋಡಬೇಕಂತ ಹೇಳಿದ್ರೆ, ಅವರಲ್ಲೂ ಕೂಡ ಒಂದು ಸ್ಟೇಜ್ ಬೇಕು ಅಂತ ಅವ್ರು ನೋಡ್ತಾ ಇದ್ದಾರೆ ಅನ್ನೋದಾದರೆ, ಜಾಯಿನ್ ದೆಮ್ ಫಾರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್.